ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮ್ಯೂಸಿಕ್ ಲವ ಚೈತುಮರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗುಡ್ ಫ್ರೈಡೇ. ಸೊ ಈ ಗುಡ್ ಫ್ರೈಡೇನ ಯಾಕೆ ಆಚರಿಸ್ತಾರ, ಸೊ ಗುಡ್ ಫ್ರೈಡೇ ಹಿಂದಿರೋ ವಿಶೇಷತೆ ಏನು, ಇದ್ರ ಹಿಂದೆ ಏನೆಲ್ಲ ಐತಿ ಅನ್ನೋದನ್ನು ಸ್ವಲ್ಪ ನಾನು ವಿವರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಇದನ್ನು ಯಾಕೆ ಆಚರಿಸ್ತಾರ, ಜೀಸಸ್ ಸಲುವಾಗಿ ಆಚರಿಸ್ತಾರ. ಸೊ ಜೀಸಸ್ ಹಿನ್ನೆಲೆ ಕಥೆನ ಸ್ವಲ್ಪ ನಾನು ಅರ್ಥ ಮಾಡ್ಕೊಂಡಿದ್ದ ಪ್ರಕಾರವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದನ್ನು ನಜರತ್ ಅಂತನ್ನುವಂಥ ಒಂದು ಊರೊಳಗೆ ಒಬ್ಬಾಕಿ ಮೇರಿ ಅನ್ನುವಂಥ ಹುಡುಗಿ ಒಬ್ಬಾಕಿ ದೈವ ಭಕ್ತಳು ಇರ್ತಾಳೆ. ಸೊ ಆಕೆ ಭಾಳ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಅದು ಈ ಥರ ಎಲ್ಲ ಭಾಳ ದೈವ ಭಕ್ತಳು ಇರ್ತಾಳೆ. ಸೊ ಆಕೆಗೆ ಒಂದು ದಿನ ಎಲ್ಲ ಗುರು ಹಿರಿಯರೆಲ್ಲ ಸೇರಿ, ಫ್ಯಾಮಿಲಿ ಎಲ್ಲ ಸೇರಿ ಮದುವೆ ಫಿಕ್ಸ್ ಮಾಡ್ತಾರೆ. ಜೋಸೆಫ್ ಅನ್ನುವಂಥ ಒಂದು ಹುಡುಗನ ಜೊತೆಗೆ ಆಕಿದ್ದು ಮ್ಯಾರೇಜ್ ಫಿಕ್ಸ್ ಆಗುತ್ತೆ. ಸೊ ಮೇರಿ ಮ್ಯಾರೇಜ್ ಜೋಸೆಫ್ ಅನ್ನುವಂಥ ಹುಡುಗನ ಜೊತೆಗೆ ಫಿಕ್ಸ್ ಆದಾಗ, ಸೊ ಆಕೆ ದೇವರ ಸ್ಮರಣೆಯಲ್ಲಿ ತಲ್ಲಣರಾಗಿರ್ತಾಳೆ. ಸೊ ಅದಕ್ಕೋಸ್ಕರ ಒಂದು ದಿನ ರಾತ್ರಿ ದೇವರಾಕಿ ಕನಸೊಳಗೆ ಬಂತಂದ, ಕನಸೊಳಗೆ ಅಂತಂದ್ರೆ ಪ್ರತ್ಯಕ್ಷ ಆಗಿ ಬಂದಕ್ಕೆ ಮುಂದೆ ಹೇಳ್ತಾನೆ, ನೀನು ಇನ್ನೂ ಮದುವೆ ಆಗಿಲ್ಲ ಕರೆ, ಆದ್ರೆ ನಿನ್ನ ಪ್ರಾರ್ಥನೆಗೆ ನಾನು ಮೆಚ್ಚಿ ಸೊ ನಿನಗೊಂದು ಮಗುನ ಕೊಡ್ತೀನಿ, ನೀನು ಇನ್ನೂ ಮದುವೆ ಆಗಿಲ್ಲ ಆದರೂ ಗರ್ಭವತಿ ಆಗ್ತೀಯ, ಆ ಥರ ವರನ ನಾನು ನಿನಗೆ ಕೊಡ್ತೀನಿ ಅಂತ ಈ ಥರ ಎಲ್ಲ ಹೇಳ್ತಾನೆ. ಸೊ ಆಕಿಗೆ ಒಂದು ಕ್ಷಣ ಶಾಕ್ ಆಗ್ತಾಳೆ ಆಕಿ, ಯಾಕಂದ್ರೆ ಪ್ರಪಂಚ ನೋಡೋ ರೀತಿನ ಬೇರೆ ಆಗಿರ್ತೈತಿ. ಸೊ ಇನ್ನು ಮದುವೆ ಆಗ್ಲಾರ್ದ ಮಕ್ಕಳನ್ನ ಹಡಿಯೋದಂತಂದ್ರೆ ಅಷ್ಟು ಸರಿ ಅನಿಸಲ್ಲ. ಆಕೆಗೆ ಒಂಥರ ಭಯ ಶುರು ಆಗುತ್ತೆ. ಸೊ ಆದ್ರೂ ದೇವರು ಕೊಡಾಕತ್ತವರಲ್ಲ, ಹಂಗಾಗಿ ಅದನ್ನು ನಿರಾಕರಿಸಬಾರ್ದು, ತಿರಸ್ಕರಿಸಬಾರ್ದು ಅಂತ ತಿಳ್ಕೊಂಡು ಆಯಿತು ಅಂಥೇಳಿ ಆಕೆಗೆ ದೇವ್ರ ವರನ ಆಕೆ ತೊಗೋತಾಳೆ. ಸೊ ಆಕೆ ಮುಂದೆ ಒಂದು ದಿನ ಆ ದೇವರು ಫಸ್ಟ್ ಹೇಳೇ ಬಿಟ್ಟಿರ್ತಾನೆ ಆಕೆಗೆ, ಸೊ ನಿನಗೆ ಗಂಡು ಮಗುನ ಕೊಡ್ತೀನಿ, ಗಂಡು ಮಗುನ ಹುಟ್ಟುತ್ತೆ ನಿನಗೆ, ಸೊ ನೀ ಅದಕ್ಕೆ ಏಸು ಅಂತಲೇ ಹೆಸರಿಡ್ಬೇಕಂತ ಈ ಥರ ಎಲ್ಲ ಹೇಳಿರ್ತಾನೆ ದೇವ್ರಾಕೆಗೆ. ಆಯಿತು ಅಂಥೇಳಿ ಮೇರಿ ಒಪ್ಕೊಂಡಿರ್ತಾಳೆ. ಸೊ ಹಂಗೆ ಆಕೆ ಪ್ರೆಗ್ನೆಂಟ್ ಆಗ್ತಾಳೆ. ಮೇರಿ ಪ್ರೆಗ್ನೆಂಟ್ ಆದಿಂದ ಈ ಜೋಸೆಫ್ಗೆ ಒಂಥರ ನಾ ಈ ಥರದ ಹುಡುಗಿನ ಮದುವೆ ಆಗಬೇಕು ಅಂತ ಈ ಥರ ಎಲ್ಲ ಆಕೆ ಅವಂಗೆ ಅಸಹ್ಯ ಆಗಕ್ಕೆ ಶುರು ಆಗುತ್ತೆ. ಆದ್ರೂ ಆಕೆ ಇದ್ದಿದ್ದೆಲ್ಲ ಸಂಗತಿಗಳನ್ನು ಹೇಳ್ತಾಳೆ. ಆಮ್ಯಾಗ ಅವನ್ನ ಒಪ್ಸೋಕೆ ಟ್ರೈ ಮಾಡ್ತಾಳೆ. ಸೊ ಜೋಸೆಫ್ನೂ ಒಪ್ಕೋತಾನೆ. ಸೊ ಹಾಕಿದ ಹಂಗೆ ಡೆಲಿವರಿ ಆಗುತ್ತೆ. ಜೋಸೆಫ್ನ ಒಪ್ಪಿಗೆ ಪ್ರಕಾರನ ಆಕೆ ಡೆಲಿವರಿ ಆಗುತ್ತೆ. ದೇವ್ರು ಕೊಟ್ಟ ವರನ ಆಕೆ ತಿರಸ್ಕರಿಸಿರಂಗಿಲ್ಲ. ಸೊ ಜೋಸೆಫ್ನು ಇರಲಿ ಪರವಾಗಿಲ್ಲ, ಇದು ದೇವ್ರು ಕೊಟ್ಟಿದ್ದೈತಿ, ಆಕೆ ಈ ಥರ ತಪ್ಪು ಮಾಡುವಂಥ ಹುಡುಗಿ ಎಲ್ಲ ದೈವ ಭಕ್ತಳದಾಳ, ಅದಕ್ಕೆ ಈ ಥರ ಆಗೈತಿ ಅಂತ ಅವನು ಅರ್ಥ ಮಾಡ್ಕೊಂಡ ಸೊ ಆ ಮಗುನ ಸಾಕ್ತಾರೆ ಅವರು. ದನದ ಕೊಟ್ಟಿಗೆ ಒಳಗೆ ಏಸುನ ಹಡಿತಾಳೆ. ಸೊ ಅಲ್ಲಿ ದನದ ಕೊಟ್ಟಿಗೆ ಒಳಗೆ ಏಸು ಹುಡ್ತಾನೆ. ಸೊ ಏಸು ಹಂಗೆ ಬೆಳೀತಾ ಬೆಳೀತಾ ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ಕೋತ, ಸೊ ಜನರಿಗೆ ಒಳ್ಳೆಯದನ್ನು ಮಾಡ್ಕೋತ ಮುಂದೆ ಹೋಗ್ತಿರ್ತಾನೆ. ಸೊ ಮುಂದೆ ಹೋಗ್ತಿರ್ಬೇಕಾದ್ರೆ ಎಲ್ಲ ಪುರಾಣ ಪುಣ್ಯ ಸ್ಮರಣೆಗಳನ್ನು ಅವನು ಮಾಡ್ತಿರ್ತಾನೆ. ಸೊ ದೂರ ಊರಿನಿಂದ ಈತನ ಒಂದು ಪುರಾಣಗಳನ್ನು ಕೇಳಲು ಅಥವಾ ಈ ಥರ ಎಲ್ಲ ಸಿಕ್ಕಾಪಟ್ಟಿ ಜನ ಬರ್ತಿರ್ತಾರೆ ಅವನ ಹತ್ರ. ಯೇಸು ತನ್ನ ಪ್ರಾರ್ಥನೆ ಮೂಲಕ ಕಣ್ಣಿಲ್ಲಾರ್ದವ್ರಿಗೆಲ್ಲ ಕಣ್ಣು, ಮತ್ತು ಕಿವಿ ಇಲ್ಲಾರ್ದವ್ರಿಗೆ ಕಿವಿ, ಈ ಥರ ಎಲ್ಲನೂ ಪೂರೈಕೆಗೊಳಿಸ್ತಿರ್ತಾನೆ. ಯಾವ್ದು ಕಮ್ಮಿ ಇರುತ್ತೆ ನೋಡು ಅವರಿಗೆ ಅದನ್ನು ಪೂರೈಕೆ ಮಾಡೋದು ಯೇಸುವಿನ ಕಾರ್ಯ ಆಗಿರ್ತೈತೆ. ಸೊ ಒಳ್ಳೆ ಕೆಲಸ ಮಾಡ್ತಿದ್ದ. ಹಂಗೆ ಒಂದಿನ ಅವರು ಪುರಾಣ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ. ಸೊ ಪುರಾಣ ಮಾಡುವಂಥ ಸಮಯದೊಳಗೆ 5,000 ಜನ ಒಮ್ಮೆಗೆ ಬರ್ತಿರ್ತಾರೆ. ಸೊ 5,000 ದಂಡು ಬಂದಾಗ ಅವರು ಹಸುವಿನಿಂದ ಬಳಲ್ತಿರ್ತಾರೆ. ಊಟ ಇರಂಗಿಲ್ಲ, ಏನೂ ಇರಂಗಿಲ್ಲ ಅವರಿಗೆ. ಸೊ ಊಟ ಅದು ಏನೂ ಇರಲಾರ್ದಂಥ ವೇಳೆ ಒಳಗೆ ಬರೀ ಅವ್ರ ಹತ್ರ 5 ರೊಟ್ಟಿ ಮತ್ತು 2 ಮೇನ ಅಂತ ಇಷ್ಟ ಇರ್ತಾವಂತ. ಸೊ ಅದನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ 5,000 ಜನರಿಗೆ ಬರುವಂತೆ ಬೇಡ್ಕೊಂಡ, ಸೊ ಪ್ರಾರ್ಥನೆ ಮಾಡಂತಲೇ 5,000 ಜನರಿಗೂ ತಲುಪುವಂಗೆ ಆಹಾರ ಅವ್ರಿಗೆ ಸಿಗ್ತೈತಿ. ಸೊ ಆಗೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಿರ್ತಾರೆ. ಸೊ ಹಂಗೆ ಒಂದು ದಿನ ಸಮುದ್ರದಲ್ಲಿ ಹೋಗಬೇಕಾದಂಥ ಸಮಯದೊಳಗೆ ಆ ಹಡಗು ಮುಳುಗ್ತಿರ್ತೈತಿ. ಸೊ ಅದನ್ನು ಸೇವ್ ಮಾಡ್ತಾರೆ. ಈ ಥರ ಅನೇಕ ಸತ್ಕಾರ್ಯಗಳನ್ನು ಸೊ ಯೇಸು ಕ್ರೈಸ್ತರು ಮಾಡ್ತಿದ್ರು. ಒಂದು ದಿನ ಕುಷ್ಠರೋಗಿ ಆಗಿರುವಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಸೊ ತುಂಬ ಬಳಲ್ತಿರ್ತಾನೆ. ಅವನ ರೋಗ
ಪರಿಣಾಮಕಾರಿಯಾಗಿ ಬೀರ್ ಬಿಟ್ಟಿರ್ತೈತೆ ಅವನ ಮೈ ತುಂಬ ಎಲ್ಲ. ಸೊ ಆ ಥರದ ವ್ಯಕ್ತಿ ಜೀಸಸ್ ಹತ್ರ ಬಂದಾಗ ಎಲ್ಲ ಜನರು ಆ ವ್ಯಕ್ತಿನ ದೂರ ಇಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಕುಷ್ಠರೋಗಿ ಇರುವಂಥ ವ್ಯಕ್ತಿನ ಜೀಸಸ್ ಅವ್ರನ್ನ ತಪ್ಕೊಂಡು ಆ ರೋಗನ ಎಲ್ಲ ನಿವಾರಣೆ ಮಾಡ್ತಾರೆ. ಸೊ ಅವಂಗೂ ಒಂದು ಒಳ್ಳೆ ಭರವಸೆನೇ ಕೊಡ್ತಾರೆ, ಜೀವನದಲ್ಲಿ ಒಳ್ಳೆ ರೀತಿ ಬದುಕ್ಬೋದು, ರೋಗ ಇದ್ರೆ ಏನಂತೇಳಿ ಎಲ್ಲನೂ ಭರವಸೆ ಕೊಡ್ತಾರೆ. ಸೊ ಹಂಗೆ ಜೀಸಸ್ ಅನ್ನುವಂಥ ನಂಬಿಕೆ ಅಂತಂದ್ರೆ ಇನ್ನೊಂದು ಸತ್ತ ವ್ಯಕ್ತಿಗಳನ್ನು ಬದುಕಿಸುವವರು ಜೀಸಸ್ ಆಗಿರ್ತಾರೆ. ಸೊ ಹಂಗೆ ಒಂದು ದಿನ ತಾಯಿ ಮತ್ತು ಮಗ ಇಬ್ಬರೇ ಇರ್ತಾರಂತ. ಸೊ ಅವರು ಇರಬೇಕಾದಾಗ ಸೊ ಮಗ ಸಡನ್ಲಿ ಡೆತ್ ಆಗಿಬಿಟ್ಟಿರ್ತಾರೆ. ಆ ತಾಯಿಯ ಕೂಗು ಗೋಳಾಟನ ಕೇಳಲಾರ್ದಕ್ಕೆ ಸೊ ಜೀಸಸ್ ಅವರು ಮತ್ತು ಆಕೆಯ ಮಗನನ್ನು ಬದುಕಿಸಿಕೊಟ್ಟಿರ್ತಾರೆ. ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಜೀಸಸ್ ಅವರು ಮಾಡ್ತಿರ್ತಾರೆ. ಯೇಸು ಯಾವುದೇ ಕೆಲಸ ಮಾಡಿದ್ರು ಸೊ ಅದನ್ನು ಪಬ್ಲಿಕ್ಕಾಗಿ ಮಾಡ್ತಿದ್ದಿದ್ದಿಲ್ಲ. ಯಾಕಂದ್ರೆ ಒಬ್ಬರ ಡೆತ್ ಆಗಿದ್ದ ಸಕ್ರೆ ಯಾರಿಗೂ ಹೇಳಬೇಡ ಅಂತ ಈ ಥರನ ಸೊ ಅವರು ಮುಚ್ಚುಮರೆಯಂತ್ರನ ಜೀವನ ಸಾಗಿಸ್ತಿದ್ರು. ಆದ್ರೆ ಅವ್ರನ್ನ ಯಾಕೆ ಶಿಲುಬೆಗೆ ಏರಿಸಿದ್ರು ಅಂತಂದ್ರೆ ಕಿಡಿಗೇಡಿ ಜನರು ಇರ್ತಾರೆ, ಕೇಡು ಬಯಸೋರು ಇರ್ತಾರಲ್ಲ, ಸೊ ಅಂಥವರಿಂದ ಸೊ ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡುವವರು ಸೊ ಅಂಥವ್ರ ಕಣ್ಣಿಗೆ ಕುಕ್ಕಿದಾಗ ಎಲ್ಲ ಜನರ ಕಣ್ಣಿಗೆ ಯೇಸು ಅವರೇ ಎದ್ದು ಕಾಣಿಸ್ತಿದ್ರು. ಸೊ ಇವರು ಜನರ ಕಣ್ಣೊಳಗೆ ದೇವ್ರ ಥರ ಕಾಣಿಸ್ತಾನ, ಇವನಿಗೆ ಯಾಕೆ ಇಷ್ಟೆಲ್ಲ ಹೊಗಳಿಕೆ ಇರಬೇಕು, ನಮಗೆ ಎಲ್ಲ ಬೇಕು ಅಂತ ಅನ್ನುವಂಥ ಸ್ವಾರ್ಥದಿಂದ ಸೊ ಯೇಸು ಕ್ರಿಸ್ತರ ಮೇಲೆ ದೌರ್ಜನ್ಯನ ಮಾಡ್ತಾರೆ. ಸೊ ದೌರ್ಜನ್ಯ ಮಾಡ್ತಾರೆ. ಇದೇ ಥರ ಅನೇಕ ಕೀಳಾಗಿ ನೋಡಿ ಅವ್ರ ಮೇಲೆ ತಪ್ಪು ಆಪಾದನೆಗಳನ್ನು ಹೊಸಕ್ಕೆ ಶುರು ಮಾಡಿದರು. ದೇವರಾದರೆ ನಮಗೆ ವ್ಯಾಲ್ಯೂ ಇರಂಗಿಲ್ಲ ಅಂತ ಈ ಥರ ಯೋಚನೆ ಮಾಡಿ ಸೊ ನಿಂದನೆಗೆ ಒಳಪಡಿಸ್ತಾರೆ. ಯೇಸು ಅವ್ರನ್ನ ನಿಂದನೆಗೆ ಒಳಪಡಿಸಿ ಯೋಚನೆ ಮಾಡಿ ಜನರ ಒಂದು ದೃಷ್ಟಿಯೊಳಗೆ ಇವನೊಬ್ಬ ಕೇಡು ಬಯಸೋನು, ಇವನೊಬ್ಬ ದರೋಡೆಕೋರ, ಆ ಥರ ಈ ಥರ ಅಂತೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಸೊ ಅವರನ್ನು ಕೆಳಮಟ್ಟಿಗೆ ಜನ ನೋಡುವಂಗೆ ತೋರ್ಸೋಕೆ ಟ್ರೈ ಮಾಡ್ತಾರೆ ಕಿಡಿಗೇಡಿಗಳೆಲ್ಲ. ಹಾಗೆ ಯೇಸುವನ್ನು ಸಾಯಿಸೋ ಪ್ಲ್ಯಾನ್ ಕೂಡ ಮಾಡ್ತಾರೆ. ಸೊ ಪ್ಲ್ಯಾನ್ ಮಾಡಿದಾಗ ಯೇಸುವಿನ ಸಹಪಾಠಿಗಳು ಯೇಸುವಿನ ಜೊತೆಗೆ ಇರುವವರ ಹತ್ರನ ಸೊ ರಾಜ್ಯ ಮಾರ್ಗದಲ್ಲಿರುವವರು ಅವ್ರಿಗೆ ದುಡ್ಡು ಕೊಟ್ಟು ಈ ಥರ ಮಾಡಬೇಕು ಅಂತಂದು ಸೊ ಆ ಯೇಸುವಿನ ಭಕ್ತರಿಗೆ ದುಡ್ಡು ಕೊಡ್ತಾರೆ. ಸೊ ಅವರು ಅದನ್ನು ಒಪ್ಕೊಂಡು ಅವ್ರನ್ನ ಹಿಡಿದ ರಾಜಮಾರ್ಗಕ್ಕೆ ತಲುಪಿಸ್ತಾರೆ. ಯೇಸು ಅವರನ್ನು ರಾಜಸೇನೆಗೆ ಎಳೆದುಕೊಂಡು ಹೋಗ್ತಾರೆ. ಸೊ ಅಲ್ಲಿ ರಾಜನಿಗೆ ಗೊತ್ತಿತ್ತು ಯೇಸು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂಥೇಳಿ. ಆದರೂ ಪ್ರಜೆಗಳ ಒಂದು ಒತ್ತಾಯಕ್ಕೆ, ಪ್ರಜೆಗಳು ಹೇಳುವಂಥ ಒಂದು ದೂರಿಗೆ ಅವರ ಕಿವಿ ಕೊಟ್ಟ. ಸೊ ಆಯಿತು ಅಂಥೇಳಿ ಯೇಸು ಅವರನ್ನು ಒಂಥರ ಶಿಲುಬೆಗೆ ಏರಿಸ್ಬೇಕಾಗುತ್ತೆ. ಸೊ ಸೈನಿಕರೆಲ್ಲರೂ ಅವರನ್ನು ಶಿಲುಬೆ ಕಡೆಗೆ ಎಳ್ಕೊಂಡು ಹೋಗ್ತಿರ್ತಾರೆ. ರಾಜ ಸೈನಿಕರು ಅವರನ್ನು ಹಂಗೆ ಏನು ಕರ್ಕೊಂಡು ಹೋಗಲಿಲ್ಲ, ಶಿಲುಬೆನ ಅವ್ರ ಮ್ಯಾಗ ಹೊರಿಸಿ ಸೊ ಅವ್ರನ್ನ ಒಂದು ಲಾಠಿ ಏಟಿನಿಂದ ಬಡಿಯೋದು, ಬಾರ್ಕೊಲ್ ತೊಗೊಂಡು ಬಡಿಯೋದು, ಈ ಥರ ಮುಳ್ಳಿನಿಂದ ಪರ್ಚೋದು, ಈ ಥರ ಎಲ್ಲ ಮಾಡೋದು. ಈ ಥರದಿಂದ ಅವ್ರ ಮ್ಯಾಗ ದೌರ್ಜನ್ಯ ಮಾಡ್ತಾ ಅವ್ರನ್ನ ಬೆಟ್ಟದ ತುದಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಸಿಕ್ಕಾಪಟ್ಟಿ ಬೆಳೆದಿರ್ತಾರೆ. ಸೊ ಎಲ್ಲ ಜನರ ನಡುವೆ ಅವರಿಗೆ ಒಂಥರ ಶಿಲ್ಬೆನ ಏರಿಸ್ತಾರೆ. ಅವ್ರ ಮೈ ತುಂಬ ಎಲ್ಲ ಮಳೆಗಳನ್ನು ಬಡಿತಿರ್ತಾರೆ. ಸೊ ಇವನು ದೇವ್ರಂತ ತನ್ನ ಪ್ರಾಣನ ಉಳಿಸ್ಕೊಳಕ್ಕಾಗವಲ್ದು ಇವಾಗ, ಇವನು ಯಾವ ಥರದ ದೇವರು ನೋಡ್ರಿ ನೀವು ಅಂಥೇಳಿ ಸೊ ಸಾಬೀತು ಮಾಡೋಕೆ ನೋಡ್ತಾರೆ. ಅಂಥ ಮಂದಿಯೊಳಗೆ ಸಾಬೀತು ಮಾಡ್ತಾರೆ. ಸೊ ಮತ್ತು ಹಂಗೆ ಅವ್ರಿಗೆ ಪಾಪ ಭಾಳ ಅಂದ್ರೆ ಭಾಳ ನಿಂದನೆ ಮಾಡ್ತಿರ್ತಾರೆ ಯೇಸು ಅವರಿಗೆ. ಸೊ ಈ ಥರ ಎಲ್ಲ ಭಾಳ ಕೀಳಾಗಿ ನೋಡ್ತಿರ್ತಾರೆ ಆದ ಸಮಯದೊಳಗೆ. ಸೊ ಅದು ಕೀಳಾಗಿ ನೋಡ್ತಾ ಇನ್ನಷ್ಟು ಕಷ್ಟಗಳನ್ನು ಕೊಡ್ತಾರೆ, ಇನ್ನಷ್ಟು ಏಟುಗಳನ್ನು ಹೊಡಿತಾರೆ. ಈ ಥರ ಜಾಸ್ತಿನ ಅವ್ರಿಗೆ ತ್ರಾಸ ಮಾಡ್ತಿರ್ತಾರೆ ಆ ಸಮಯದೊಳಗೂ ಕೂಡ. ಆಗ ಆ ಯೇಸು ಕ್ರೈಸ್ತರು ಹಾಗೂ ದೇವ್ರ ಹತ್ರ ಪರಲೋಕದೊಳಗಿರುವ ಅವರೇ ತಂದೆ ಹತ್ರ ಕೇಳ್ಕೊಂಡಿದ್ದು ಬಂದ. ಸೊ ಇವರು ತಿಳಿದೋ ತಿಳಿಲಾರ್ದನೋ ತಪ್ಪು ಮಾಡಾಕತ್ತಾರ, ಏನೋ ಇವರಿಗೆ ಗೊತ್ತಿಲ್ಲ. ಸೊ ಇವ್ರನ್ನ ಕ್ಷಮಿಸಿಬಿಡು ತಂದೆ ಅಂತ ಈ ಥರನ ಎಲ್ಲ ಕೇಳ್ಕೊತಿರ್ತಾರೆ ಅವರು. ಸೊ ಆ ಥರ ಶಿಕ್ಷೆ ಕೊಡಾಕತ್ತಾರ ಅವರು. ಅವ್ರಿಗೆ ಕೆಟ್ಟದ್ದು ಬಯಸ್ಬೇಕನ್ನೋ ಆಲೋಚನೆ ಕೂಡ ಅವ್ರಿಗೆ ಇದ್ದಿದ್ದಿಲ್ಲ ಅಂತ ಅನ್ಸುತ್ತೆ ಆ ಹೊತ್ತಿನಾಗ. ಸೊ ಇವು ತಿಳಿದು ತಿಳಿಲಾರ್ದ ಮಾಡಾಕತ್ತಿರೋ ತಪ್ಪಿದೆ. ಸೊ ಇವ್ರಿಗೆ ಯಾವುದೇ ರೀತಿ ಕಷ್ಟ ಕೊಡಬೇಡ, ಈ ಥರ ಎಲ್ಲ ಯೇಸು ಕ್ರೈಸ್ತರು ಹೇಳ್ತಾರೆ. ಸೊ ಅದಾದ್ಮ್ಯಾಗ ಅವ್ರನ್ನ ಶಿಲುಬೆಗೆ ಏರಿಸಿದ ನಂತರ ಗುಡುಗು, ಮಳೆ, ಸಿಡಿಲು ಈ ಥರ ಎಲ್ಲ ಜೋರಾಗಿ ಬರ್ತಿರ್ತೈತಿ.
ಸೊ ಅಲ್ಲಿ ಇರುವಂಥ ಯಾರು ಶಿಲ್ಬೆಗೇರ್ಸ್ಯಾರ ನೋಡ್ರಿ, ಆ ಶಿಲ್ಬೆಗೇರಿಸಿದಂತಹ ವ್ಯಕ್ತಿಗಳು ಏಸು ಸತ್ತನ ಇಲ್ಲ ಅಂಥೇಳಿ ಅವ್ರ ಕೈಯಾಗಿರುವಂಥ ವಸ್ತುಗಳಿಂದ ಚುಚ್ಚಿ ಚುಚ್ಚಿ ನೋಡ್ತಿರ್ತಾರೆ. ಸೊ ಆಗ ಮತ್ತು ಏಸು ಸತ್ತಿದ್ದು ಬರೋದಿಲ್ಲ. ಮತ್ತು ಹಂಗೆ ನೆಕ್ಸ್ಟ್ ಒಂದು ಬೆಟ್ಟದ ಮ್ಯಾಗ ಒಂದು ಗುಹೆ ಒಳಗೆ ಏಸು ಅವರನ್ನು ಮುಚ್ಚಿಡ್ತಾರೆ. ಸೊ ಸತ್ತಿರುವಂಥ ಶವನ ಮುಚ್ಚಿಡ್ತಾರೆ. ಸೊ ಅಲ್ಲಿ 3ನೇ ದಿನಕ್ಕೆ ಹೋಗಿ ನೋಡಿದಾಗ ಏಸು ಅವರ ಇರೋದೇ ಇಲ್ಲ ಅಲ್ಲಿ. ಸೊ ಅವರ ಒಂದು ಡೆತ್ ಬಾಡಿ ಇರೋದಿಲ್ಲ. ಸೊ ಇರ್ಲಾರ್ದ ಅಂತ ಎಲ್ಲಿ ಹೋಗಿರ್ಬೋದು ಅಂತ ಯೋಚಿಸಿದಾಗ ಏಸು ಅವರು ಸ್ವಲ್ಪ ಆವಾಗವಾಗ ಯಾರ್ಯಾರ್ದು ಕಣ್ಣಿಗೆ ಕಾಣಿಸೋದು, ಸ್ವಲ್ಪ ಮಾಯ ಆಗೋದು, ಸೊ ಈ ಥರ ಎಲ್ಲ ಮಾಡ್ತಿರ್ತಾರೆ. ಈ ಥರ ಎಲ್ಲ ಮಾಡಬೇಕಾದಂಥ ಸಮಯದೊಳಗೆ ಸ್ವಲ್ಪ ದಿನ ಆ ಥರ ಮಾಡಿ ಸೊ ಒಳ್ಳೆಯದನ್ನು ಬಯಸಿ ಮತ್ತು ಪರಲೋಕಕ್ಕೆ ಅವರು ಪ್ರಯಾಣ ಮಾಡಬೇಕಾಗುತ್ತೆ. ಯೇಸು ಅವರು ಯಾವ ರೀತಿ ಒಳಗೆ ಪರಲೋಕ ಸೇರ್ತಾರೋ ಸೊ ಹಂಗೆ ಮತ್ತು ವಾಪಸ್ ಭೂಮಿಗೆ ಬರ್ತಾರ ಅಂಥೇಳಿ ದೇವದೂತರು ಸೂಚಿಸ್ತಾರೆ. ಸೊ ಮತ್ತು ಅವರು ಭೂಮಿಗೆ ಬರ್ತಾರ ಅಂತ ಹೇಳ್ತಾರೆ. ಸೊ ಮತ್ತು ಹಂಗೆ ಹೇಳ್ಬೇಕಂತಂದ್ರೆ ಗುಡ್ ಫ್ರೈಡೇ ಅಂತ ಯಾಕೆ ಇದನ್ನು ಆಚರಿಸ್ತಾರ ಅಂತಂದ್ರೆ, ಸೊ ಗುಡ್ ಫ್ರೈಡೇ ಅನ್ನೋದು ಅವ್ರನ್ನ ಶಿಲ್ಬೆಗೆ ಏರಿಸಿದ ದಿನ ಇದೆ. ಸೊ ಹಾಗಾಗಿ ಯೇಸು ಅವರು ಅವ್ರನ್ನ ಎಲ್ಲರನ್ನೂ ಯಾರು ಶಿಲ್ಬೆಗೆ ಏರಿಸ್ತಾರೆ ನೋಡ್ರಿ, ಅವ್ರನ್ನ ಸಕ್ರ ಎಲ್ಲರನ್ನೂ ಕ್ಷಮಿಸುವಂಥ ಗುಣವುಳ್ಳವರಾಗಿದ್ದರು. ಸೊ ಅವತ್ತು ಎಲ್ಲರಿಗೂ ಕ್ಷಮೆ ಸಿಗಲಿ ಅನ್ನುವಂಥ ಒಂದು ಕಾರಣಕ್ಕೆ ಗುಡ್ ಫ್ರೈಡೇನ ಮಾಡ್ತಿರ್ತಾರೆ. ಸೊ ನನಗೂ ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಿದ್ದಿಲ್ಲ. ಸೊ ನಾನು ಸರ್ಚ್ ಮಾಡಿ ಎಲ್ಲನೂ ಕಲೆಕ್ಟ್ ಮಾಡ್ಕೊಂಡು ಪಾಯಿಂಟ್ಸ್ ಎಲ್ಲ ಹೇಳಕ್ಕೆ ಟ್ರೈ ಮಾಡಿದ್ನಿ. ಇವತ್ತಿನ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.